ಇವಾಗಲೇ ನೋಡ್ಬಿಡಿ ಮೈಸೂರು ಏನು ಅಂಬಾರಿ ಏನಿರುತ್ತೆ ಹೊರುವಂತಹ ಅಭಿಮನ್ಯು ತಾನೇ ಜಸ್ಟ್ ಹಾಕಿರೋದು. ಇದಕ್ಕೆ ನಾರ್ಮಲ್ ಆಗಿ ಈ ತರ ಹುಲ್ಲು ಅದೇ ರೀತಿ ಭತ್ತ ನೋಡ್ತಾರಲ್ಲ ಭತ್ತ, ಓಕೆ, ಈ ರೀತಿ ಭತ್ತ ಅದೇ ರೀತಿ ಒಣ ಹುಲ್ಲು ಅದೆಲ್ಲನೂ ಕೂಡ ಹಾಕಿ ತಿನ್ನಿಸ್ತಾರೆ. ಇವಾಗ ನೀವೇನ್ ನೋಡ್ತಾ ಇದೀರಾ ಇವು ಒಂಥರ ಪಟ್ಟದ ಆನೆ ತರ, ಯಾಕಂದ್ರೆ ಇವು ಮೈಸೂರಲ್ಲೇ ಇರ್ತವೆ. ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ. ಇಷ್ಟು ಆನೆ ನೋಡಿದ್ದು ತುಂಬಾ ಖುಷಿ ಆಗ್ತಾ ಇದೆ. ಸಖತ್ತಾಗಿದ್ದಾವೆ ಆನೆಗಳೆಲ್ಲನು. ಇದಕ್ಕೆ ಹಿಂಡಿ ಏನಾಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳಕ್ಕೂ ಆಗಲ್ಲ, ಯಾಕಂದ್ರೆ ಅವ್ರ ಕಡೆಯಿಂದ ಇನ್ಫಾರ್ಮೇಶನ್ ಬರಲ್ಲ ಯಾವುದೇ ರೀತಿ. ಅಣ್ಣ ಹೆಸರೇನು? ಅಭಿಮನ್ಯು. ಓಕೆ, ಅಭಿಮನ್ಯು ನೋಡಿದ್ರ ಅಭಿಮನ್ಯು ಅಂಬಾರಿ ಹೊರುವಂತಹ ಆನೆ. ಅಭಿಮನ್ಯು ಅಂಬಾರಿ ಹೊರುವಂತಹ ಆನೆ ನೀವು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಆಲ್ರೆಡಿ ಕಟ್ ಹಾಕಿದ್ದಾರೆ. ಅಂದ್ರೆ ಅವು ಎಲ್ಲ ಕಡೆನೂ ಹೋಗ್ತಾ ಇರ್ತವೆ ನೋಡಿ. ಇದನ್ನ ಸಪ್ರೇಟ್ ಆಗಿ ಕಟ್ಟಿದ್ದಾರೆ, ಇದಕ್ಕೆ ಸಪ್ರೇಟ್ ಆಗಿ ಜಾಗನ ಕೊಟ್ಟಿದ್ದಾರೆ ಇದಕ್ಕೆ ಅಂತ ಹೇಳ್ಬಿಟ್ಟು ನೋಡಿ. ಅಂಬಾರಿ ಹೊರುವಂತ 750 kg ಹೊರುವಂತಹ ಅಂಬಾರಿ ಹೊರುವಂತಹ ಆನೆ. ಹೋಸಲಿನೂ ಇದೇ ಅಂಬಾರಿನ ಹೊತ್ತಿತ್ತು, 750 kg ಏನು ಅಂಬಾರಿ ಇತ್ತು ಇದೇ ಹೊತ್ತಿತ್ತು. ಇದೇ ಸಲ ಕೂಡ ಇದೇ ಹೊತ್ತಿದೆ. ಅಲ್ಲಿ ನೋಡಿದ್ರಿ ಲಕ್ಷ್ಮಿ, ವರಲಕ್ಷ್ಮಿ, ಅದೇ ರೀತಿ ಅರ್ಜುನ, ಅದು ಏಕಲವ್ಯ, ಇದು ಬಂದ್ಬಿಟ್ಟು ಅಂಬಾರಿ ಅಂತ. ಇದಕ್ಕೆ ಸಪ್ರೇಟ್ ಆಗಿ ಒಂದು ಜಾಗನ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಒಂದೇ ಇಟ್ಟಿದ್ದಾರೆ. ಬಟ್ ಅಲ್ಲಿ ಸ್ನಾನ ಮಾಡ್ಸಕ್ ಹೋಗಿದ್ದಾರೆ, ಅವನ್ನೆಲ್ಲ ತಂದ್ಬಿಟ್ಟು ಇಲ್ಲಿ ಕಟ್ಬೋದು. ಬಟ್ ಸೂಪರ್, ಇಷ್ಟ ಆಯ್ತು. ಮುಂದೆ ಹೋಗೋಣ, ಬಾಯ್ ಹೇಳೋಣ. ಓಕೆ, ಸಾಕತ್ತಾಗಿದೆ. ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂದ್ರೆ ನಿಮಗೆ ಅಭಿಮನ್ಯು ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಎಲ್ಲಿಂದ ಹಿಡಿದ್ರು ಏನು ಅಂತ ಹೇಳ್ಬಿಟ್ಟು ಎಲ್ಲಾನು ಒಂದೊಂದಾಗಿ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಅದರ PDF ನ ಕಳಿಸಿದ್ದಾರೆ. ಫಸ್ಟ್ ಬರೋದೇ ಅಭಿಮನ್ಯು. ಏನಪ್ಪಾ ಅಂತಂದ್ರೆ ಇದು ಕೊಡಗು ಜಿಲ್ಲೆಯ ಹುಬ್ಬಳ್ಳಿ ಅರಣ್ಯ ಪ್ರದೇಶದಲ್ಲಿ ಇದನ್ನ ಸೆರೆ ಹಿಡಿದಿದ್ದಾರೆ. ಇದರ ವಯಸ್ಸು ಬಂದ್ಬಿಟ್ಟು 58 ವಯಸ್ಸು. ಇದ್ರದ್ದು 4700 ನಾರ್ಮಲ್ ಒಂದು 5000 kg ಇದೆ. ಓಕೆ, ಮುತ್ತಿಗೋಡು ಆನೆ ಶಿಬಿರದಿಂದ ಇದನ್ನ ತಂದಿದ್ದಾರೆ ಇದರ ಮಾವಾಡಿಗರು. ಅದೇ ರೀತಿ ಅದರ ಏನಿರ್ತಾರೆ ಅದ್ರ ಇನ್ಚಾರ್ಜು ಅವರೆಲ್ಲರೂ ಕೂಡ ಇದ್ದಾರೆ. ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಿಮಗೋಸ್ಕರ ಈ ವಿಡಿಯೋನ ತಗೊಂಡ್ಬರ್ತಾ ಇದೀನಿ. ಎಲ್ಲ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಆನೆಗಳ ಲದ್ದಿನೂ ಕೂಡ ನೋಡ್ಬೋದು, ಯಾವ ರೀತಿ ಆನೆ ಲದ್ದಿ ಇವಾಗ ತಾನೇ ಜಸ್ಟ್ ಹಾಕಿರೋದು. ಇದಕ್ಕೆ ನಾರ್ಮಲ್ ಆಗಿ ಈ ತರ ಹುಲ್ಲು ಅದೇ ರೀತಿ ಭತ್ತ ನೋಡ್ತಾರಲ್ಲ ಭತ್ತ, ಓಕೆ, ಈ ರೀತಿ ಭತ್ತ ಅದೇ ರೀತಿ ಒಣ ಹುಲ್ಲು ಅದೆಲ್ಲನೂ ಕೂಡ ಹಾಕಿ ತಿನ್ನಿಸ್ತಾರೆ ನೋಡಿ. ಅಲ್ಲೆಲ್ಲ ಇದೆ, ಬಟ್ ಏನು ಅಂದ್ರೆ ಅಲ್ಲಿ ನಿಮಗೆ ಮುಂದೆ ಹೋಗೋಕ್ಕೆ ಪರ್ಮಿಷನ್ ಇಲ್ಲ. ಅದೇ ರೀತಿ ಅಲ್ಲಿ ನೋಡಿ ಅಲ್ಲಿ ರೆಡಿ ಮಾಡಿದ್ದಾರೆ ತಿನ್ಸಕ್ಕೆ ನೋಡಿ, ಅದು ಕೊಡ್ತಾ ಇದಾರೆ. ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ. ಇವಾಗಲೇ ನೋಡ್ಬಿಡಿ ಮೈಸೂರು ಏನು ಅಂಬಾರಿ ಏನಿರುತ್ತೆ ಹೊರುವಂತಹ ಅಭಿಮನ್ಯು ನಮ್ಮ ಜೊತೆ ಇದ್ದಾನೆ. ನೋಡಿ ಎಷ್ಟು ಅಂದ್ರೆ ಒಂಥರ ನೋಡಕ್ಕೆ ಕಾಣಿಸಲ್ದು, ಬಟ್ ಸ್ವಲ್ಪ ಏಜ್ ಆಗಿದೆ ಅನಿಸ್ತಾ ಇದೆ ನಮಗೆ ನೋಡಿದ್ರೆ. ಅವೆಲ್ಲ ಹೆಂಗಿದಾವೆ, ಇನ್ನು ಚಿಕ್ಕ ಆನೆಗಳಿದಾವೆ. ಬರೀ ಇವಾಗ ಬೇರೆ ಆನೆಗಳನ್ನ ನೋಡೋಣ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಅವರ ಕಾಲುಗಳನ್ನು ನೋಡಿ. ಅದಕ್ಕೆ ಇನ್ನೊಂದಂದ್ರೆ ಏನಂದ್ರೆ ದಿನ ಅದಕ್ಕೆ ಎಣ್ಣೆ ಹಾಕ್ತಾರೆ, ತಲೆಗೆ ಎಣ್ಣೆ ಹಾಕ್ತಾರೆ. ಅದೇ ರೀತಿ ಕಾಲ್ಗೆ ಇಲ್ಲಿ ಏನು ಚೈನ್ ಕಟ್ಟಿದಾರಲ್ಲ ಅಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆಯಿಲ್ನ ಹಚ್ಬಿಟ್ಟು ಮಸಾಜ್ ಕೂಡ ಮಾಡ್ತಾರೆ. ಇದನ್ನ ಆಲ್ರೆಡಿ ಅವನ್ನ ತೊಳೆದಕ್ಕೆ ಹೋಗಿದ್ದಾರೆ, ಇಲ್ಲಿ ಆಲ್ರೆಡಿ ತೊಳ್ಕೊಂಡ್ ಬಂದಿದ್ದಾರೆ ಅನ್ಕೋತೀನಿ. ಅದಕ್ಕೆ ನೋಡಿ ಇಲ್ಲೇ ಆಲದ ಮರ ಇರುತ್ತೆ, ಅದನ್ನ ಕಡಿದ್ಬಿಟ್ಟು ಹಾಕ್ತಾರೆ. ಬಟ್ ನಾವು ಏನೇ ಕೊಟ್ಟರು ಅದು ಕಾಡಲ್ಲಿ ಓಡಾಡ್ಕೊಂಡು ತಿಂದಂಗೆ ಅಂತೂ ಆಗಲ್ಲ. ಓಕೆ, ಅದಕ್ಕೋಸ್ಕರ ಬರೀ ಇವಾಗ ನೋಡೋಣ ಬೇರೆ ಆನೆ ಯಾವುದಿದೆ ಅದನ್ನ ನೋಡೋಣ. ಅಲ್ಲಿ ನೋಡ್ಬೋದು ಇನ್ನೂ 2 ಆನೆಗಳಿದಾವೆ. ಅವೆರಡು ಆನೆಗಳನ್ನ ಮಾತಾಡ್ಸೋಣ. ಅದ್ರ ಹೆಸರು ಬನ್ನಿ. ಅಲ್ಲಿ ಮಾವುತ್ರಿಲ್ಲ, ಮೈಸೂರಲ್ಲಿರೋ ಆನೆನಾ? ಇವಾಗ ನೀವೇನ್ ನೋಡ್ತಾ ಇದೀರಾ ಇವು ಒಂಥರ ಪಟ್ಟದ ಆನೆ ತರ, ಯಾಕಂದ್ರೆ ಇವು ಮೈಸೂರಲ್ಲೇ ಇರ್ತವೆ ಅಂತ ಹೇಳ್ಬಿಟ್ಟು ಅವ್ರ ಟೀಮ್ ಕಡೆಯವರು ಹೇಳಿದ್ದಾರೆ. ಇವು ಮೈಸೂರು ಆನೆ. ಇವು ಅಂದ್ರೆ ಬೇರೆ ಕಡೆಯಿಂದ ದುಬಾರಿ ಆಗಿರ್ಬೋದು, ಬೇರೆ ಸಕ್ಕರೆಬೈಲು ಏನಿದೆ ಅಲ್ಲಿಂದ ಏನೋ ತರಿಸಿರೋದಲ್ಲ. ಇವು ಇಲ್ಲಿರುವಂತಹ ಆನೆಗಳೇ. ಇಲ್ಲೊಂದು ನಾರ್ಮಲ್ ಆಗಿ ಏನು ಆನೆ ಬೇಕಲ್ಲ, ಅಂದ್ರೆ ಇಲ್ಲಿ ಒಂದು ಸಾಮ್ರಾಜ್ಯ ಇದೆ, ಏನೋ ಒಂದು ಅರಮನೆ ಇದೆ. ಅಂದ್ರೆ ಅರಮನೆ ಅಂದ ತಕ್ಷಣನೇ ಒಂದು ಆನೆ ಬೇಕಾಗುತ್ತೆ. ಅದಕ್ಕೆ ಇಲ್ಲಿರೋದು ಇದು 2 ಆನೆಗಳು. ಅದಕ್ಕೆ ಯಾವನತ್ತೂ ಅದು ಮೇಯ್ತಾನೇ ಇರುತ್ತೆ. ಓಕೆ ನೋಡಿ, ಅದಕ್ಕೆ ಸಖತ್ತಾಗಿದೆ. ಸಮೀಪ ಅಂತೂ ನಾವು ಹೋಗೋದು ಬೇಡ, ಯಾಕಂದ್ರೆ ಹಾಕೋದು ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಬನ್ನಿ, ನೆಕ್ಸ್ಟ್ ಆನೆ ಯಾವುದಿದೆ ಅದನ್ನ ನೋಡೋಕ್ಕೆ ಹೋಗೋಣ. ಇಲ್ಲಿದೆ ಇವಾಗ ನೋಡಿದ್ವಿ ಎಷ್ಟು 3 ಒಂದು 5-6 ಆನೆಗಳು ನೋಡ್ಕೋದ್ವಿ. ಅಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಇದಾವೆ. ಬನ್ನಿ ಅದನ್ನ ತಿಳ್ಕೊಳ್ಳೋಣ, ಹೋಗೋಣ.
ದಸರಾ ಎಷ್ಟೊಂದು ಸುಂದರ ಚೆಲ್ಲಿದೆ ನಗೆಯ ಪನ್ನೀರ.